ರೈತ ಸಂಘದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚಿತವಾಗಿ 2 ಸಂದೇಶಗಳನ್ನು ಕೊಡಬೇಕಾಗ್ಯದ. ಇವತ್ತು ಧಾರವಾಡದೊಳಗ 50,000 ವಿದ್ಯಾರ್ಥಿಗಳು ಸೇರಿದ್ರು. ನಾನಾ ಜಿಲ್ಲಾ ಉಸ್ತುವಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೂ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೀನಿ. ಯಾವುದೇ ಧರ್ಮ ಜಾತಿ ಮನೆತನ ಯಾವುದೇ MLA ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ಬದುಕಿಗಾಗಿ ನೌಕರಿಗಾಗಿ ಕಾಲ್ಫಾರ್ಮ್ ಮಾಡ್ಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಅವರೆಲ್ಲ ಏನ್ ಅರೆಸ್ಟ್ ಮಾಡಿರಲ್ಲ. ಈ ಕ್ಷಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು. ಒಂದು ಕೇಸ್ ಹಾಕಬಾರ್ದು. ಅಕಸ್ಮಾತ್ ಆಗಿ ಒಂದೇ ಯಾವ್ದು ವಿದ್ಯಾರ್ಥಿಗಳ ಮ್ಯಾಗ ಕೇಸ್ ಹಾಕಿದ್ರಿ ಅಂತಂದ್ರ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮುಂದಿನ ದಿನಮಾನಗಳು 10 ಲಕ್ಷ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದ. ಗೌರವಯುತವಾಗಿ ಬಿಡುಗಡೆ ಮಾಡ್ಬೇಕು. ಯಾವ್ದಾರ ರಾಜಕಾರಣಿ ಮಾತು ಕೇಳುವಂಗಿಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ನೌಕರಿಗಾಗಿ ಹೋರಾಡಕತ್ತಾರ ಅವರೆಲ್ಲ. ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳ ಮ್ಯಾಗ ಏನಾರ ಕೇಸ್ ಆದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ಬೇಕಾಗ್ತದ. ಎಚ್ಚರಿಕೆ ನಿಮಗೆ. ಇನ್ನೊಂದದ, ನಮ್ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗ ನಂದು ಚುಣಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಎತ್ತರ. ನಾ ಹೇಳಿನೇ ಮತ್ ಮುಂದೆ ಏನಾಕೈತಿ ಗೊತ್ತಿಲ್ಲ. ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ, ರಾಜಕಾರಣ ಬರಂಗಿಲ್ಲ ಅಂತೇಳಿ 15 ದಿನ ಹೇಳಕತ್ತೀನಿ. ಮತ್ತ ಬಹಳ ನನ್ನ ಕೆಣಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವನಾರ ನಿಂದ್ರಿಸ್ಕೊಳ ಅಥವಾ ನಾನಾ ಬಂದ ನಿನ್ನ ಮಾಜಿ ಮಾಡ್ಬೇಕಾಕತ್ತೆ. ಎತ್ತರ ಮತ್ ನಾ ಸನ್ಯಾಸಿ ಅದೀನಿ. ನನ್ನ ಬ್ಯಾನರ್ ತೆಗೆದಂದ್ರ ನೀ ಅಂತ್ಯ ಆಗ್ತಿ. ಗುರುವಿನ ಫೋಟೋ ತೆಗೆದಂದ್ರ ಹಾಳಾಗ್ತಿ. ತೆಗಿಬೇಡ. ನಿನ್ ರಾಜಕಾರಣ ಮಾಡ್ಕೋ. ನೀ ಬೇಕಾದ ಹೊಳೆ ಅಡ್ಯಾಡ. ನಿನಗ ಆಟ ಆಗಂಗಿಲ್ಲ. ನನ್ನ ಕೆಣಿಕೆ ಅಂದ್ರ ಗುರುಜಿಗೆ ಯಾಕೆ ಬರ್ತಿ, ಅವ್ರಿಗೆ ಯಾಕೆ ಕಾರ್ಯಕ್ರಮ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ. ಏ ತಮ್ಮ, ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕತ್ತಿಲ್ಲ. ರೈತನ ಪಾದಕ ಬಿದ್ದು ನ್ಯಾಯ ಕೊಡಿಸಿದ್ವಿ ಅಂತ ಇಬ್ಬರನ್ನ ಕರೆಸಿ ಸನ್ಮಾನ ಮಾಡ್ಸಕತ್ತ ರೈತರ. ನಿನ್ನ ಬಾಳೆ ಎತ್ತರ. ನಾ ಬಾಳ ಕೆಟ್ಟದೇನ ಮತ್ತ ರೈತ ವಿಷಯಕ್ಕೆ ಬಂದೆ ಅಂದ್ರ ನೀ ರಾಜಕಾರಣ ಮಾಡ್ಕೊಂಡ ಏನೂ ಇರೋದಿಲ್ಲ. ನಾ MLA ನಿಲ್ಲವಲ್ಲ, ರಾಜಕಾರಣ ಮಾಡವಲ್ಲ. ಆದ್ರ ನನ್ನ ಬ್ಯಾನರ್ ತೆಗಿಸಿದೆ ಅಂದ್ರ ಗುರುಜಿನ ಯಾಕೆ ಕರೆಸಿ ಅಂತ ಇನ್ನ ಮ್ಯಾಗ ಯಾರೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನ ಕ್ಯಾಂಡಿಡೇಟ್ ಹಾಕಿನ ಮತ್ತೆ ನಿನ್ನ ಮನೆಗೆ ಹಚ್ಚತಕ್ಕ. ಯಾವ್ದು ಬೇಕಾದಿರ್ಲಿ, ಎಂದೂ ಹೆದರಿಲ್ಲ. ಯಾರ ಅಪ್ಪಗೂ ಹೆದರಿಲ್ಲ. ಅಟ್ಟ ಯಾತ್ಸ ಮಹಾತ್ಮರದಾರ ಇಲ್ಲಿ. ನಾ ಹೇಳೇನ್ರಿ ಬುದ್ಧಿ, ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ. ಅದ್ರ ತಿಳ್ಕೊಂಡು ಯಾತ್ರಿದ್ರಿ ನಿನಗೂ ಚಲೋ, ನನಗೂ ಚಲೋ. ಏ ಆ ಸ್ವಾಮಿಗಳನ್ನ ಯಾಕೆ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ, ಅಲ್ಲಿ ಯಾಕೆ ಅನ್ಬೇಡ. ಗುರುವಿನ ಕೆಣಕ್ ಬೇಡ, ಯಾರು ಉಳಿದಿಲ್ಲ. ನೀ ರಾಜಕಾರಣ ಮಾಡ. MLA ಆಗ, MP ಆಗ, ಮಿನಿಸ್ಟರ್ ಆಗ, ರಾಜ್ಯ ಎಲ್ಲ ಬಳಕ ಎಲ್ಲಾ ಬಿಟ್ಟು ನೀನು ಹೋಗಾವದಿ, ನಾನು ಹೋಗಾವದಿನಿ. ಅಷ್ಟ ಸಮಾನಲ್ಲೇ ಇಲ್ಲ. ಸಮಾನಲ್ಲೇ ಇಲ್ಲ. ಇದು ಇಂಚಗೇರಿ ಮಠದ ಮರಿ ಐತಿದ, ಬಾಲ ಬ್ರಹ್ಮಚಾರಿ ಐತಿ. ಕೆಣಿಕಿದೆ ಅಂದ್ರ ಮನಿಗೆ ಅಡ್ಡಾಡ್ತೀನಿ, ಮನುಷ್ಯನ ಕಟ್ತೀನಿ. ನಿನ್ನ ಮಾಜಿ ತಕ್ಕ ಮತ್ತೆ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ. ಯಾಕೆ ಸರಿದ ತಿಳ್ಕ. ರಾಜಕಾರಣ ಮಾಡಂಗಿಲ್ಲ. ಮೊದಲ ಹೇಳೀನಿ. ಯಾಕ್ರೆ ಪಾಂಡವ್ರ ಹೇಳಿನಿಲ್ಲ, ನಾ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿನಿ. ಇನ್ನ 2.5 ವರ್ಷ ಐತಿ. ಸಮಾಧಾನ ಇರು. ಕಟ್ವ, MLA ಆಗ, ಸಚಿವ ಆಗ, ಎಲ್ಲ ಬಳಕ. ಮ್ಯಾಗ ಬಂಗಾರ ಇಡ, ಅದ್ರ ಕೆಳಗ ನೀನು ಹೋಗಾವದಿ, ನಾನು ಹೋಗಾವದಿ. ನೀವ್ ಹಾದಿ ಅಂದ್ರ ಒಂದ ದಿನ ಅಳ್ತಾರ, ಅದು ಮಂದಿ ನೋಡಾಕ. ನಾವ್ ಹಾಯ್ತಂದ್ರ ಮ್ಯಾಗ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ. ನನ್ನ ಸ್ಥಾನ ಹಂಗೈತಿ. ನನ್ನ ಬ್ಯಾನರ್ ತೆಗೆದಂದ್ರ ನಿನ್ನ ಮ್ಯಾಗ ಬ್ಯಾನರ್ ಇಡ್ತಾರೆ. ಯಾವ್ದು ಇಡ್ತಾರ ನನಗೆ ಗೊತ್ತಿಲ್ಲ. ಸೂಕ್ಷ್ಮ. ನಾ ಯಾರನ್ನೂ ಕೆಣಕಂಗಿಲ್ಲ. ಏನೈತಿ ಇಲ್ಲೊಂದು ಮಾತು ಹೇಳ್ಬೇಕಾಕತಿ. ಪುಸ್ತಕದಾಗ ಬಹಳ ಚಂದ ಬರ್ದ. ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ. ವಿಷದಿಂದ ಕೆಡಕಾಗುವುದು ಅದು ದೇಹಕ್ಕೆ ಮಾತ್ರ. ಆದ್ರ ವಿಷಯ ಮನಸ್ಸಿನಲ್ಲಿ ನಡೆದ್ರೆ ಅದರಿಂದ ಬಹಳ ಕೆಡಕಾಗ್ತದೆ ಅಂತ ಬರ್ದ. ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟಿರ್ತದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಸುತ್ತ ಹಾಕಿದ್ವಿ ಅಂದ್ರೆ ಹಾವಿನ ವಿಷ ಹಿಡಿತೈತೆ ಅಂತ ಹೇಳ್ಯಾರ. ಇದು ಒಳ್ಳೇದು ಬುದ್ಧಿ. ಇನ್ಮ್ಯಾಗ ನೀವೇನ್ ಮಾಡ್ರಿ ಅಂತಂದ್ರ ಈ ಮನುಷ್ಯನೊಳಗೆ ಒಂದು ವಿಷ ಹಾಕೈತಿ. ನಂದ, ನನಗಾಗಿ ನಾನು ಶ್ರೇಷ್ಠ, ನಾ ಇರ್ದಿದ್ರ ತಾಲೂಕಾ ಜಿಲ್ಲಾ ರಾಜ್ಯ ನಡೆಯಂಗಿಲ್ಲ.
ತಮ್ಮ ಕೋಟಿ ಕೋಟಿ ಮಂದಿ ಬಂದಾರು, ಉತ್ತಾರದಾಗ ಹೆಸರು ಹಾಕೊಂಡಾರು, ಬಂಗಾರದಾಗ ಹೆಸರು ಬರ್ಕೊಂಡಾರು, ಕಲ್ಲಾಗ ಕಿತ್ತಾರು, ಕಲ್ಲಿನ ಬಡ್ಡ್ಯಾಗ ಹೋಗ್ಯಾರಿಲ್ರಿ. ಈಗ ನಮ್ಮ ಅಜ್ಜ ಅವ್ರಾಜ್ ಹೋಗ್ಯಾನಿಲ್ಲ ಮಣ್ಣಾಗ, ಬಹಳ ಮೆರೆದಾನು, 100 ಎಕರೆ ಹೊಲ ಮಾಡ್ಯಾನು, 1000 ಎಕರೆ ಮಾಡ್ಯಾನು, ಕೋಟಿ ಗಟ್ಟಲೆ ಮಾಡ್ಯಾನು, ಬಂಗಾರ ಮಾಡಿಸ್ಕೊಂಡನು, ಬಂಗಾರ ಮೂರ್ತಿ ಮಾಡಿಸ್ಕೊಂಡನು, ಗಾಳ್ಯಾಗ ಹಾರಾಡ್ಯಾನು. ಗಾಳಿ ಹಾಯ್ಲಾರ್ದಂತ 6-3 ಅಡಿ ಜಾಗದಾಗ ಹೋಗ್ಯಾರಿಲ್ರಿ ಅಮ್ಮ. ಹಾ, ಅದಕ್ಕ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ನಾ ಯಾರ ವಿರೋಧಿನೂ ಅಲ್ಲ, ಯಾರ ಪರಾನೂ ಅಲ್ಲ, ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ, ಯಾವ ಜಾತಿಗೆ ಸಂಬಂಧ ಇಲ್ಲ. ನಂದು ಒಂದ ಜಾತಿ, ರೈತ ಜಾತಿ, ಅದ ಶ್ರೇಷ್ಠ. ಹಾ, ನೀವ್ ಬೇಕಾದ್ದು ಮಾಡಪ್ಪ, ನಾವ್ ಯಾರಿಗಿ ಏನು ಮಾಡಂಗಿಲ್ಲ. ಇವತ್ತು ನೋಡ್ರಿ, ಮಾಜಿ ಸೈನಿಕರು ಬಂದಾರ. ನಿನ್ನೊಂದು ಊರಿಗೆ ಹೋಗಿದ್ನ 200-300 ಜನ ಸ್ವಾಗತ ಮಾಡ್ಕೊಂಡ್ರು. ಹಿಂಗ ದಿನ ಒಂದು ಹಳ್ಳಿಗಡ್ಡೆ ಯಾಕಂದ್ರ ಗಾಡ್ಯಾಗ ಮನ್ಕೋತೀನಿ ತಮ್ಮ, ದಾರ್ಯಾಗ ಮನ್ಕೋತೀನಿ, ಹಂಗ ಕಟ್ಟಾಕೈತಿನಾರ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ. ಸುಮ್ಮಿರ್ರಿ, ನಾನು ಸುಮ್ಮಿರ್ತೀನಿ. ನಮ್ಮ ಅಧ್ಯಕ್ಷ ಹೇಳ್ತಿರ್ತಾನೆ, ಬಾಳ ಬೈಬೇಡ್ರಿ ಅಂತೇಳಿ. ಬೈಲಿಲ್ಲ ಅಂದ್ರೆ ತೆಲಿಮೆ ಹಾಕೊಂಡಿರ್ತಾರ ಅಧ್ಯಕ್ಷರವರೆಲ್ಲ. ಕಟ್ಟಿದೀವಿ ರಾಜ್ಯ, ಯಾವ ಮಕ್ಕಳು ಏನ್ ಕೆದರ್ತೀರಿ? ಕಟ್ಟಿದೀವಿ, ಏನ ಕಟ್ತೀವಿ. ಹಾ, ಏನ ಕಟ್ತೀವಿ. ಯಾವ ನತಿಗೆ ₹1 ಮುಟ್ಟಂಗಿಲ್ಲ. ಸುಟ್ಟಿಗೆ ಸಣ್ಣದು ಗುರುಲಾಪುರದಾಗ ಅಳಿಸ್ಬಿಟ್ಟಿದೀವಿ. ಧರ್ಮ ಜಾತಿ ಮತ ಪಂಥ ಆ ತಾಲೂಕ ಈ ಜಿಲ್ಲಾ ಎಲ್ಲ ಅಳಿಸ್ಬಿಟ್ಟಿದೀವಿ. ಕರ್ನಾಟಕದಾಗ ಟವಲ್ ಹಾಕಿದವ್ ನಮ್ಮವ್ ಎಲ್ಲರೂ. ಒಮ್ಮೆ ನನ್ನ ತಲೆ ಕೆಟ್ಟ ಗಂಟು ಬಿದ್ದಂದ್ರ 224 ಕ್ಷೇತ್ರದಾಗಿಂತ ಹುಲಿಗಳು ನಿಂದ್ರಿಸಿ ನಿಮ್ಮನ್ನೆಲ್ಲಾರು ಮನೆಗೆ ಕಳಿಸ್ಬೇಕಾಗತ್ತೆ. ಯಾತ್ರ ಮೊದಲ ಮಣ್ಣೆ ಅವ್ರು ಬಬಲಾದಿ ಅಜ್ಜಾರ್ ಹೇಳ್ಯಾರ, ಧರ್ಮ ನಾಶ ಆಗಿ ಅಧರ್ಮ ನಾಶ ಆಗಿ ಧರ್ಮ ಬೆಳಿತೈತೆ, ಇನ್ನು 4 ವರ್ಷದಾಗ ಹೇಳ್ಯಾರ. ಹಾ, ಹುಲಿಜಂತಿ ಮಾಳಿಂಗರಾಯನ ಮನೆ ಕಾಲೇಜಾಗೈತೆ. ಅದೇನಂತಾರಲ್ಲ, ಈ ಹಾಲ್ಮತದಾಗ ಏನಂತಾರ್ರಿ? ಹಾ, ಅದ ಏನಾಗೈತೆ ಅಂದ್ರ ರೈತಗ ಚಿನ್ನ ಹೊಡಿತೈತ ಹಿಂಗ ಹೇಳ್ಯಾರ. ಅರ್ಥ ಆತನ? ಹಾ, ಎಲ್ಲಾ ಧರ್ಮ, ಭೂಮಿ, ಆಕಾಶ, ಸೃಷ್ಟಿ, ಸಮಸ್ತ ಗುರುಗಳ ಮಹಾತ್ಮರ ಆಶೀರ್ವಾದ ಚಲೋ ಆಗೈತೆ. ಗುರುಲಾಪುರದಾಗ ಮುರಿಬೇಕಂದ್ ಮುರ್ಕೊಂಡು ಹೋಗ್ಯದಿ. ಸನ್ಯಾಸಿ ಮುಂದೆ ನಿನ್ ಯಂತ್ರ ತಂತ್ರ, ನಿನ್ನ ಕೇರಳ ತಮಿಳುನಾಡು ಮಾಟ ಮಂತ್ರ ನನ್ನ ಎಡಗಲ್ ಧೂಳಾಗೋದಿಲ್ಲ. ಸಾಧನ ಆಯ್ತು, ಬರೀ ಹಂಗ ಸಾಧ ಹೊಟ್ಟೆ ಪೂರ್ತಿ ಗುರು ಅಲ್ಲ, ಒಳಗ ಸಾಧನ ಐತೆ. ಎಷ್ಟೈತೆ ಅಷ್ಟು ಒಳಗ ಒಕ್ಕ ಐತಿದ. ಅಗ್ನಿ ಶಿವಗಳು ನಾಡಿನಾಗ ಹುಟ್ಟೈತಿ. ಹಾರುಗಿರಿ ದೇವ್ರಕೊಂಡ ಅಜ್ಜಾನ ಜಾಗದಾಗ ಯಾವ್ದು ಸನ್ಯಾಸಿ ವಸ್ತಿ ಇರಂಗಿಲ್ಲ. 6 ವರ್ಷ ವಸ್ತಿ ಇದೀನಿ. ನಾ ಎಂತ ಇರ್ಬೇಕು? ಹಾರುಗಿರಿ ದೇವ್ರಕೊಂಡ ಅಜ್ಜ ಅಂದ್ರೆ ಶಾಪಾನುಗ್ರಸ್ತ. ಕೆಲವು ಜನರಿಗೆ ಗೊತ್ತಿರ್ಬೇಕು. ಪ್ರಕಾಶ್ ನೈಸರಲ್ಲಿ ಯಾರು ಸನ್ಯಾಸಿಗಳು ವಸ್ತಿ ಇಲ್ಲ, ಯಾವ ಗುರುಗಳನ್ನ ಜಗದಾಗ ಇಟ್ಕೊಂಡಿಲ್ಲ. 6 ವರ್ಷ ವಸ್ತಿ ಇದೀನಿ. ಮತ್ ನನ್ನೊಳಗು ಏನ್ರ ಒಂದಿಟ್ಟು ಕಿಡಿ ಇರ್ಬೇಕಲ್ಲ. ಕೆನಕ್ ಬೇಡ, ಲಂಕಾಕ ಬೆಂಕಿ ಹತ್ತಿದ್ರು. ಸೊಮ್ಮೆ ಇರ್ರಿ. ನಾ ಆಟ ಗಟ್ಟಿನಂದ್ರ ನಾ ಅಂತ್ಯ ಆಗುತ್ತಕ್ಕ ನಿಮ್ಮನ್ನ ಅಂತ್ಯ ಮಾಡ್ಲಾರ ಹೋಗುದಿಲ್ಲ. ಮತ್ ಸೊಮ್ಮೆ ಇರ್ರಿ ಎಲ್ಲರೂ ಶಾಂತ್. ರೈತರ ಸಲುವಾಗಿ, ಸೈನಿಕರ ಸಲುವಾಗಿ, ಸ್ವಾಮಿಗಳ ಸಲುವಾಗಿ ರಾತ್ರಿ ಬಾರದಾಗಾದ್ರೂ ಎದ್ದು ನಿಲ್ಲವನ. ಹಾ, ಎಲ್ಲೇ ರಾಜ್ಯದಾಗ ಅನ್ಯಾಯ ಆದ್ರೂ ನಾವು ನ್ಯಾಯ ಕೊಡ್ಸಕ್ ಹೊಂಟಿವಿ. ನಾವು ಕೋವಿಡ್ದೊಳಗೂ ಏನು ಆಗ್ಲಾರ್ದ ಜೀವಂತ ಅದೀವಿ ಅಂತಂದ್ರ ಏನ್ರೆ ಸೇವಾ ಮಾಡಾಕ, ಸಾಧು ಸಂತರ ಸೇವಾ ಮಾಡಾಕ, ರೈತನ ಪಾದದ ಸೇವಾ ಮಾಡಾಕ, ಸೈನಿಕರ ಸೇವಾ ಮಾಡಾಕ ನಾವು ಹುಟ್ಟಿವಿ. ದೇವ್ರ ಉಳಿಸ್ಯಾನ, ಅದನ್ನಷ್ಟ ನಾವು ಮಾಡೋರು. ಇರ್ಲಿ, ಸಮಾಜದಲ್ಲಿ ಇನ್ನೊಂದು 2 ಮಾತು ಹೇಳ್ತೀನಿ ಅಧ್ಯಕ್ಷ. ಹಾ, ಬೇಡ ಸಾಕ್ತೀನಿ, ಸಂದೇಶ ಓದ್ಲ. ಹಾ, ಬ್ಯಾನರ್ ತೆಗಿಬೇಡಪ್ಪ ಇನ್ನು ಮ್ಯಾಗ. ಇರ್ಲಿ, ನಾನು ಬ್ಯಾನರ್ ಅಲ್ಲ, ಮಣ್ಣಿ ಗುರ್ಲಾಪುರದಾಗ ಒಂದು ಸಣ್ಣ ವಿಡಿಯೋ ಮಾಡ್ರಿ, ಕಟ್ ಮಾಡಿ ಲಕ್ಷ ಗಟ್ಲೆ ಮಂದಿ ನೋಡಿತ್ ರಾಜ್ ತುಂಬ. ಯಾವ್ದಾರ ಹಳ್ಳಿಯಾಗ ಒಂದು ಓಣ್ಯಾಗ ಬ್ಯಾನರ್ ತೆಗದ್ರೆ ಹೆಂಗ ಹೋತಮ್ಮ? ಗೆದ್ದೀವ್ ನಾವೀಗ. ಏನು ಮಾತಾಡ್ರಿ ವೇದಾಂತ? ಸಿದ್ದೇಶ್ವರ ಸ್ವಾಮಿಗಳಿಲ್ಲ, ಜಾತ್ ಹುಲಿ ಏನು ಮಾತಾಡ್ರಿ ವೇದಾಂತ ಅಂತ ಹೇಳ್ಯಾರ. ನಾವ್ ಏನ್ ಮಾತಾಡ್ರಿ ವೇದಾಂತ ಐತಿ, ಧರ್ಮಕ್ಕಾಗಿ ಮಾತಾಡ್ತೀವಿ ಅಷ್ಟ. ಯಾಕೆ ಸತ್ಯಪ್ಪನ? ಎಸ್, ಮುಗಿತ್ ನೋಡಿ. ಬ್ಯಾನರ್ ಬಿಡೋಣ. ಓಕೆ. ಸಿದ್ದೇಶ್ವರ ಸ್ವಾಮಿಗಳು ಅಮೆರಿಕಕ್ಕೆ ಹೋಗಿ ಭಾರತಕ್ಕೆ ಬರ್ತಾ ಇದ್ರು. ದೆಹಲಿ ಒಳಗ ಪತ್ರಕರ್ತರ ಪ್ರಶ್ನೆ ಮಾಡ್ತಾರೆ, ಬುದ್ಧಿ ಜಗತ್ತೆಲ್ಲ ಅಡ್ಡಾಡಿರಿ,
ಪ್ರವಚನ ಮಾಡಿರಿ, ಯಾರಿಗ್ ಗೌರವ ಕೊಡ್ತೀರಿ ಅಂತ ಕೇಳಿದ್ರು. ಸಿದ್ದೇಶ್ವರ ಸ್ವಾಮಿಗಳು ಬಾಯಿಂದ ಬಂದ ಮಾತು ಹೆಂಗಿತ್ತಂದ್ರ, ಮಣ್ಣಿನೊಳಗ ಚಿನ್ನದಂತ ಬೆಳೆ ಬೆಳೆದು ನಮ್ಮೆಲ್ಲರನ್ನ ಜೀವಂತ ಇಟ್ಟಿರ್ತಕ್ಕಂಥ ರೈತಕ್ಕೆ ಗೌರವ ಕೊಡ್ತೀನಿ. ಇವತ್ತು ದೇಶದೊಳಗೆ ನಾವೆಲ್ಲ ಜೀವಂತ ಧೈರ್ಯದಿಂದ ಅಡ್ಡಾಡಕತ್ತೀವಿ ಅಂದ್ರೆ ಗಡಿ ಒಳಗೆ ಚಳಿ ಮಳಿ ಎಲ್ಲರ ನಮ್ಮನ್ನ ಕಾಯ್ತಕ್ಕಂಥ ಸೈನಿಕನಿಗೆ ಗೌರವ ಕೊಡ್ತೀನಿ. ನಮ್ಮೆಲ್ಲರ ತಲೆ ಒಳಗೆ ಅಜ್ಞಾನ ಕಳೆದು ಬಹುಬಂಧನದಿಂದ ಪಾರು ಮಾಡಿ ಮುಕ್ತ ಮಾಡತಕ್ಕಂಥ ಮಹಾತ್ಮರಿಗೆ ಗೌರವ ಕೊಡ್ತೀನಿ ಅಂತ ಹೇಳ್ಯಾರ. ರೈತ ಸಂತ ಸೈನಿಕನಿಗೆ ಗೌರವ ಕೊಡ್ತೀನಿ ಅಂತ ಹೇಳ್ಯಾರ. ನಾವು ಅದಕ್ಕಾಗಿ ದೇಶದೊಳಗೆ 3 ಒಲಿಗೊಂಡದ ರೈತ ಸಂತ ಸೈನಿಕ ಮನಸ್ಸು ಮಾಡಿದ್ರ ಈ ರಾಜ್ಯವನ್ನೆಲ್ಲ ದೇಶವನ್ನು ಕೂಡ ಬದಲಾವಣೆ ಮಾಡಬಹುದು. ಯಾರೋ ಹೇಳಿದ್ರೆ TC ಬಗ್ಗೆ 4 ಲಕ್ಷ 5 ಲಕ್ಷ ಅಧ್ಯಕ್ಷರು ನಾನು ವಿನಂತಿ ಮಾಡ್ಕೊಳ್ತೀನಿ, ಅಧಿವೇಶನದೊಳಗ ಸಿದ್ದರಾಮಯ್ಯನವ್ರು ಕರೆದ್ರೆ ಒಂದೇ ಬೇಡಿಕೆ ಏನ್ ಹೇಳ್ರಿ ಅಂತಂದ್ರ, ಕರ್ನಾಟಕದೊಳಗೆ ಯಾವುದೇ ರೈತ ಇನ್ಮ್ಯಾಗ TC ಅವಶ್ಯಕತೆ ಅಂದ್ರ ₹1 ಕೊಡಂಗಿಲ್ಲ, ಫ್ರೀ ಆಗಿ ಕುಣಿಸ್ಕೊಡ್ಬೇಕು. ನಾ ಮತ್ತೆ ಕೊಡಾಕ್ ರೊಕ್ಕ ಇಲ್ಲದವ್ರಿ. ಈಗ ₹300 ಏರೈತಿ, 5,500 ಆದಾಗ ಅದ್ರ ರೊಕ್ಕ ಕೊಡೋನು. ಈಗಿನ 300 ಏರೈತಿಲ್ಲ, ಹಿಂಗ ಏರೋದೇ ಗುರ್ಲಾಪುರ ಕ್ರಾಸ್ನ್ಯಾಗ. ಅದು 3 ಕ್ರಾಸ್ ಅದಾವ, 300 300 300 ಬರೋದ. ಹಾ, ವರ್ಷ ಹೋಗೋದ ಹಿಂಗ ಹಚ್ಚಿದ. ಮುಂದಿನ ಸಾರಿ 4,050 ಕೇಳುದು, 50 ಬಿಡುದು, 4,000 ನಿಲ್ಲೋದು. ಹಿಂಗ ಬೇಡ್ಕೊತ ಹೋಗುದು. ನಮ್ಮ ರೊಕ್ಕ, ನಮ್ಮ ಫ್ಯಾಕ್ಟ್ರಿ, ನಮ್ಮ ಮಣ್ಣಾಗ. ಹಾ, ಹೇಳಿ ಬುದ್ಧಿ 50 ಅವ್ರಿಗೆ ದಾನ ಮಾಡೋಣ್ರಿ, 4,000 ನಾವು ತಗೋದು. ಹೆಂಗ್ರಿ? ಬಾಳ್ ಕೇಳಿದ್ರ ಬುದ್ಧಿ ಹೆದರ್ತಾರ್ರಿ. ಮತ್ತೆ ಬಿಟ್ಟು ಅಂದ್ರೆ ವಿದೇಶಕ್ಕೆ ಹೋದ್ರೆ ಅವ್ರನ್ನೇ ನೋಡಿ ಕೇಳೋದ್ರಿ. 50 ಇಲ್ರಿ ಅಂದ್ರ ಮ್ಯಾಗಿಂದ 50 ಹಿಂಗೇರದ. ಇಷ್ಟು ನಾವು ಕೇಳಿದ್ವಿ, ಇಲ್ಲಿ ಬಂದೈತಿ ಹಿಂಗ ಹತ್ತಿದ್ದಲ್ಲ ಗುರ್ಲಾಪುರದಾಗ. ಹಂಗ ಮ್ಯಾಗಿಂದ ಬಿಡ್ತೀವಿ, ಹಿಂಗ್ ಬೀಡಿ ಕೇಳೋದಲ್ಲ, ಕೇಳ್ಕೊಂತ ಹೋಗೋದ. ಸಮಯ ಆತಲ್ರಿಪ್ಪ, ಗರಂ ಏರ್ಸ್ ಬಿಡ್ತೀರಿ. ನಾವು ಯಾರಿಗೆ ಕೇಳಂಗಿಲ್ಲ. ನಮ್ದೇನು ಹಿಂದೆ ಡೈಪ್ ಇಲ್ಲ, ಟ್ಯಾಕ್ಟ್ರಿ ಇಲ್ಲ, ಯಾವಾಗ ಭಯನೇ ಇಲ್ಲ. 224 ಕ್ಷೇತ್ರ ನನ್ನವ. ಕರ್ನಾಟಕದ ಎಷ್ಟು ಧರ್ಮ ಜಾತಿ ಅದಾವೆಲ್ಲ ನಮ್ಮವ್ರ. ನನಗೇನು ಬೇದಿಲ್ಲ. ಆ ದಂಡಿ ಮನಿ ಹಿಡಿತಾರೆ, ಈ ದಂಡಿ ಮನಿ ತಕ್ಕ ಕೊಳವೆಗೆಲ್ಲ ನಮ್ಮವ್ರು, ನಮ್ಮ ಬಂಧುಗಳೆಲ್ಲ. ಇಲ್ಲೇನ್ ಧರ್ಮ ಜಾತಿ ಆ ಕ್ಷೇತ್ರ ಯಾವ ನಮಗ್ ಸಂಬಂಧ ಇಲ್ಲಲ್ಲ. ಇದು ಒಂದು ಬೇಡಿಕೆ ಅಧ್ಯಕ್ಷರು. ಇದ್ರ ಜೊತೆ ಇನ್ನೊಂದು ಐತಿ. ಏನಂದ್ರ, ಈಗ ಗೌರ್ಮೆಂಟ್ ನೌಕರಿ ನಮ್ಮ ಮಿಲಿಟರಿ ಅವ್ರ ಪಾಪ ಇಲ್ಲೆಲ್ಲ ಸೈನಿಕರು. ಇನ್ನೊಂದು ಹೇಳ್ಬೇಕು, ಅವ್ರು ನೋಡ ನೆನಪಾಕೈತಿ. ನನ್ನ ಭಾಳ ಟಾರ್ಗೆಟ್ ಮಾಡ್ತಾರಲ್ಲ. ನಾನು ಒಬ್ಬ ಸಂತ ಸನ್ಯಾಸಿ ಸತ್ಯಪ್ಪನ ಅಂತ ಹಿರಿಯರಿಗೆ ತಂದೆ ಸ್ಥಾನ ಕೊಟ್ಟಿನಿ. ಯಾಕಂದ್ರೆ ನಾನು ಸಾಕಾಕತ್ತಾರ ಅವ್ರ. ಹೌದಾ? ನನ್ನ ತಮ್ಮ ಆರ್ಮಿ ಅದಾನ, ಸೈನಿಕ ಅದಾನ. ಇಬ್ರ ನಾವು. ಅವ್ ಸೈನಿಕ ಅದಾನ, ಅವ್ ದೇಶ ಕಾಯಕತ್ತಾನ, ನಾನು ರೈತನ ಪಾದ ಕಾಯಕತ್ತೀನಿ. ಹುಟ್ಟಿದಾಗ ನನಗೆ ಹೇಳ್ಯಾರ, ಹುಟ್ಟಿದಾಗ ಇದು ಸಮಾಜಕ್ಕೆ ಅಂತೇಳಿ ವಾಣಿ ಆಗೈತಿ. ಈಗ ಸಮಾಜದಾಗ ನಾ ಅದೀನಿ. ಅದಕ್ಕೇನು ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರ, ಹೆಂಗ ಸೈನಿಕರಿಗೆ ನಿಮ್ಗೆ ರಿಟೈರ್ಡ್ ಆಗಣ ಪೆನ್ಷನ್ ಅದ, ಯಾಕ್ರಿ ಸರ್ ಎಲ್ಲರಿಗೂ? ಹಾ, ಮತ್ ನಮ್ಮ ರೈತರು ಹೊಲ್ದಾಗ ದುಡುದು ಈ ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ, ಸಚಿವ, MLA ನಮ್ ಬ್ಯಾನರ್ ಹರಿದವ, ಇವರೆಲ್ಲರಿಗೂ ಊಟ ಹಾಕೋದಿಲ್ಲ ರೈತರ. ಮತ್ ಇವ್ರೆಲ್ಲಾರು ಬದುಕಬೇಕಾದ್ರ ಊಟ ಹಾಕಿರ್ತಕ್ಕಂಥ ರೈತ 60 ವರ್ಷ ಆದ ನಂತರ ವಯಸ್ಸಾತಂದ್ರ ಮತ್ತ ಅವ್ ಬಿಡಕ್ ಶಕ್ತಿ ತೊಂದರೆ ಆಗ್ತೈತಿ. ಅದಕ್ಕೆ ಅಧ್ಯಕ್ಷರು ಸಿದ್ದರಾಮಯ್ಯನವ್ರ ಗ್ಯಾರಂಟಿ ನಾವು ವಿರೋಧ ಮಾಡಂಗಿಲ್ಲ. ನಾವೇನು ವಿರೋಧ ಪಕ್ಷದವರಲ್ಲ. ಏನ ಇದಾರ ಗ್ಯಾರಂಟಿ ಕೊಡ್ಲಿ, ಅವ್ರು ಏನೋ ವಿಚಾರ ಮಾಡಿ ಕೊಟ್ಟಿರ್ಬೇಕಲ್ಲ, ಕೊಡ್ಲಿ ಅವ್ರು. ಪ್ರತಿಯೊಬ್ಬ ರೈತನ ಕುಟುಂಬಕ್ಕ ಗಂಡ ಹೆಂಡತಿ ಇರ್ತಕ್ಕಂಥ 60 ವರ್ಷ ಆಗಿರ್ತಕ್ಕಂಥ ರೈತನಿಗೆ ಒಂದು ತಿಂಗಳಿಗೆ ₹10,000 ಪೆನ್ಷನ್ ಕೊಡ್ಬೇಕು. ನಾವು ಆರಾಮ್ ಬದುಕೋಣ. ಮತ್ ಇವ್ರೆಲ್ಲರಿಗೂ ಊಟ ಹಾಕಿ ನಾವು ಸಾಯನ, ಮತ್ತೊಬ್ರಿಗೆ ಯಾಕೆ ಬಿಡದಾಗ ಉಳಿಬೇಕು? ನನಗೆ ₹10,000 ಬರಾಕೈತಾರ. ನಿಮ್ ಮುಂದೆ ಹುಟ್ಟಿದ ಮಕ್ಕಳಲ್ಲಿ ವ್ಯವಸ್ಥೆ ಮಾಡ್ತಾರ. ಅವ್ರ ಎದಕ್ ಮಾಡ್ತಾನ? 1ನೇ ತಾರೀಕು $10,000 ಬರ್ತೈತ್ಲ, ಅದಕ್ಕೆ ಶೋ ಮಾಡ್ತಾನ. ಹೌದಾ? ಸರಿ ಐತಿಲ್ರಿಪ್ಪ ನಾ ಕೇಳಿದ್ರು. ಹಾ, ಮತ್ ಇನ್ನೊಂದೈತಿ, ನೀವೆಲ್ಲ ಹೋಗ್ಬೇಕಲ್ಲ. ಬ್ಯಾಡ್ರಿ, ಅವ್ರು ಹೇಳತ್ತಾರ, ಹೇಳ್ಬೇಕಾಕೈತೆ ಅಧ್ಯಕ್ಷ. ನೀವು ಪರ್ಮಿಷನ್ ಕೊಡ್ರಿ ಹೇಳೋನು. ಇನ್ನೊಂದು, ಕರ್ನಾಟಕದೊಳಗೆ ಇಲೆಕ್ಷನ್ ಬಂದಾಗದು ಧಾರವಾಡಿಸ್ತಾರಲ್ಲ, ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕದೊಳಗೆ ಸಾರಾಯ ಬಂದ, ಬಾರ ಬಂದ ಆಗ್ಬೇಕಂತ ಮಾಡ್ಬೇಕಂತ ಬರ್ತೀರಿ ಎಲ್ಲರೂ. ಮತ್ ಕೈ ಹತ್ರಿ, ಅರ್ಧ ಮಂದಿ ಹತ್ತುವರ ಪ್ಯಾಕೊಟ್ಟು ಹೋಗ್ತಾರೆ. ಅದಕ್ಕ ನಮ್ಮ ಅಧ್ಯಕ್ಷ ಬ್ಯಾಡ ಅಂತ ಸರ್ಕಾರ ನಡೆದ ಅದ್ರ ಮ್ಯಾಗ. ಮತ್ ನನಗ ಅನಿಸ್ತೈತಿ, ಎಲ್ಲಾರ ಸಾರಾಯ ಬಂದ್ ಮಾಡೋಣ ಹೋರಾಟ ಮ್ಯಾಗ ಕುಯ್ತಂದ್ರ ನನಗ ಅನ್ಸದ ಮಟ್ಟಿಗೆ ಅಧ್ಯಕ್ಷ ನಾನು ಇಬ್ಬರೇ ಇರಂಗ್ ಕಾಣ್ತೀವಿ ಎಲ್ಲಾರು. ಅದು ಬ್ಯಾಡ. ಈಗ ತೊಗರಿ, ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಕರೆಂಟು, ನೀರಾವರಿ,
ಮತ್ತೇನ್ ರೈತನ ಸಮಸ್ಯೆ ಇದೆಲ್ಲ ತಗೊಳ್ಳೋನು, ಸರ್ಕಾರಕ್ಕೇನ ಫ್ಯಾಕ್ಟರಿಯಿಂದ ಟ್ಯಾಕ್ಸ್ ಹೋಗ್ತೈತಿ, ಆ ಟ್ಯಾಕ್ಸ್ ವಾಪಸ್ ಇಸ್ಕೊಳ್ಳಕ್ ಪ್ರಯತ್ನ ಮಾಡೋನು. ಒಟ್ಟೊಂದ್ 2-3 ವರ್ಷನೊಳಗ ಅಂದ್ರ ಕಬ್ಬು ಹೋರಾಟಗಾರಿಗೆ 5,000 ಆಗಬೇಕು, ಮೆಕ್ಕೆಜೋಳಕ್ಕ 4-5,000 ಆಗಬೇಕು, ಜೋಳಕ್ಕೆ ಹೆಚ್ಚಾಗಬೇಕು, ತೊಗರಿಗೆ ಹೆಚ್ಚಾಗಬೇಕು, ದಾಳಂಬರಿ, ಭತ್ತ, ತೆಂಗು 31 ಜಿಲ್ಲೆಯೊಳಗೆ ಏನೇನು ಸಮಸ್ಯೆ ರೈತರು ಅದಾವಲ್ಲ ಅವರೆಲ್ಲರ ಸಮಸ್ಯೆಗಳನ್ನ ಈಡೇರಿಸುವಂತ ಕೆಲಸ 2-3 ವರ್ಷ ನಾವು ಪೂರ್ಣ ಮಾಡ್ಕೊಂಡ್ಬಿಡ್ಬೇಕು. ಎಲೆಕ್ಷನ್ ಬಂದಾಗ ಆ ಮಾತೇನು ಅನ್ನಂಗಿಲ್ಲ ಅಧ್ಯಕ್ಷ, ಬೇಜಾರಾಗಬೇಡ್ರಿ. ಎಲೆಕ್ಷನ್ ಬರ್ತಾವಲ್ಲ, ಬಿಜೆಪಿ ಅವರೇ ಇರ್ಲಿ, ಕಾಂಗ್ರೆಸ್ನವರೇ ಇರ್ಲಿ, JDS ಅವರೇ ಇರ್ಲಿ, ನಿಮಗ 300 ರೂಪಾಯಿ ಟನ್ನಿಗೆ ಸಿಕ್ಕದ. 100 ಟನ್ನಿಗೆ ಎಷ್ಟಾತ್ರಿ? ಬರೀ ಮ್ಯಾಗಿನ 300 ಅಷ್ಟ ಲೆಕ್ಕ ಮಾಡಿ 30,000. ಮತ್ 1500-2000 ಯಾಕೆ ತಗೋತೀರಿ? ಈ ಸಾರಿ ಹಂಗ್ ಮಾಡ್ರಿ, ಕೊಳವೆ ಬಸವಣ್ಣ ಆಶೀರ್ವಾದದಿಂದ ಯಾವ ಎಲೆಕ್ಷನ್ ರೊಕ್ಕ ಕೊಡಕ್ ಬರ್ತಾನಲ್ಲ ಅವಾಗ 501 ರೂಪಾಯಿ ನೀವ ಕೊಡ್ರಿ. ನಿನ್ ಹೆಂಡ್ರ ಮಕ್ಕಳು ಊಟ ಮಾಡ್ಪ ಮನ್ಯಾಗ ಕೊಡ್ತಾನ. ಜಗತ್ತಿಗೆ ಊಟ ಹಾಕಿದವ್ರು ಮಾರಾಯ ನೀವೆಲ್ಲ, ಮಠಮಾನ್ಯಗಳಿಗೆ ದಕ್ಷಿಣ ಕೊಟ್ಟು ಊಟ ಹಾಕಿದವ್ರು, ನಮ್ಮಂತವ್ರು ಸಾಕಿದವ್ರು ನೀವೆಲ್ಲ. ನಿಮ್ಮ ಬೆವರ ಹನಿ ಟ್ಯಾಕ್ಸ್ ಮೂಲಕ ತಗೊಂಡು ಮಂದಿ ಗೋಣ್ ಮುರಿದು ಕುತ್ತಿಗೆ ಕೋದ ರೊಕ್ಕ ತಂದು ಆ 200 ರೂಪಾಯಿ ನೀವು ತಗೊಂಡ್ರೆ ನಿಮ್ ಮನ್ಯಾಗ ಪಾಪ ಹತ್ತೈತೆ. ನೀವ 500 ರೂಪಾಯಿ ಕೊಟ್ಟು ಬಿಡ್ರಿ. ಹುಡುಗರು ಖರ್ಚು ಮಾಡ್ತಂದ್ರೆ 1,000-2,000 ರೂಪಾಯಿ ಪಟ್ನ ತೆಗೆದು ಕಿಶಾಗಿಂದ ಕೊಡ್ತೀರಿ. 2,000-1,500 ಯಾಕೆ ಆಸೆ ಮಾಡ್ತೀರಿ? ಮುಟ್ಟಂಗಿಲ್ಲ ಅಂತೇಳಿ ಬಸವಣ್ಣ ಮ್ಯಾಗ ಇವತ್ತ ಪ್ರಮಾಣ ಮಾಡ್ರಿ. ನಿಮಗೆ ಯಾವ ಚಲೋ ಅನಿಸ್ತಲ್ಲ. ಈ ರೈತ ಮುಖಂಡ್ರೆ ಎಲ್ಲಾರು ಹೋರಾಟ ಮಾಡುವಾಗ ರಸ್ತಾ ಮ್ಯಾಗ ಬಂದು ಕೂತವ್ರ, ನಿಮಗ್ ಕಣ್ಣೀರ್ ವರ್ಷಾಕ, ನಿಮಗ್ ತೊಂದರೆ ಆದಾಗ ಬೆನ್ನೆಲುಬಾಗಿ ನಿಂತಂತ ಸಾಮಾನ್ಯ ವ್ಯಕ್ತಿಯನ್ನ ಆರಿಸಿ ಕಳಿಸ್ತಾರೆ. ಯಾವರೇ ನಿಮಗ್ ಸರಿ ಅನಿಸ್ತಾವ, ಮತ್ ನಮಗ್ ಹೇಳಂಗಿಲ್ಲ, ರಾಜಕಾರಣ ಹೇಳಂಗಿಲ್ಲ. ನಿಮ್ಗೆ ಯಾರು ಸರಿ ಅನಿಸ್ತಾರ ಅವ್ರಿಗೆ ಮತ ಹಾಕ್ರಿ. ಆದ್ರ ಅವ್ರ ರೊಕ್ಕ ಮುಟ್ಟಬೇಡ್ರಿ. ಈ ಸಾರಿ ಕಬ್ಬಿನ ಬೆಲೆ ಬಂದು ಕೂಡ 500 ನೋಟ ಮನ್ಯಾಗ ಮಾಡಿರ್ತವಲ್ಲ ಕಪಾಟ್ ಟ್ರೇಜರಿಗೆಲ್ಲ ಸಿಸ್ಟಮೆಟಿಕ್ ಆಗಿ ಟ್ರೇಜರಿ ಹೇಳ್ರಿ. ಅವ್ ಬಾಗಲ ಎಲೆಕ್ಷನ್ ಬಂದ್ ಕೂಡಲೇ ಬಾಗಲ ತಗದು ಬಿಡ್ರಿ, ಮತ್ತೆ ಯಾವಾಗ ಬರ್ತಾನೆ ಬರ್ಲಿ. ನಾವು ಬಂದು ಕೂಡ್ಲಿ 500 ರೂಪಾಯಿ ಅವ್ ಕೊಟ್ಟು ಚಲೋ ನೀರ್ ತುಂಬ ಕೈ ತೊಳ್ಕೊರಿ. ಪಾಪದ ಹಣ ಪಾಪ ಕೊಟ್ಟೇನಪ್ಪ, ಪಾಪಿ ಆಗ್ಲಿ ಅಂತ ಆರಾಮ್ ಮನ್ಯಾಗ ಮಾಡ್ಕೊಂಡ್ಬಿಡ್ರಿ. ಹಿಂಗ ಮಾಡ್ರಿ, ನೀವೆಂದೂ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಬದಲ್ ಅಧಿವೇಶನ ಹಂಗ ಕಾಟ ಹಾಕ್ರಿ, ಹಿಂಗ ಕಾಟ ಹಾಕ್ರಿ. ಕಲ್ಟಿವೇಶನ್, ಟ್ಯಾಕ್ಸ್, ಟ್ರಾನ್ಸ್ಪೋರ್ಟ್, HNT, FRP, SAP ಅಂತ ಬಹಳ ನಾಟಕ ಮಾಡ್ತಾರೆ ಅಧಿವೇಶನದಾಗ. ಮತ್ ಗುರ್ಲಾಪುರಕ್ಕೆ ಯಾಕೆ ಬರ್ಲಿಲ್ಲ? ಗುರ್ಲಾಪುರದಾಗ ಎದ್ರ ಸಂಬಂಧ ಕೂತಿದ್ವಿ ನಾವು? ಇದ FRP, ಇದ ತೂಕ, ಇದ ಕಬ್ಬಿನ ಬಿಲ್ ಸಲ ಕೂತಿದ್ವಿಲ್ಲ, ಮತ್ ಇಲ್ಲಾಕ್ ಬರ್ಲಿಲ್ಲ? ನಿಮಗ ಅಂಜರನ? ನಮ್ಮದೇನಿತ್ತಲ್ಲಿ ಬರೀ ಊಟ ಮಾಡುದು, ಕುಂಡ್ರುದು, ಧರ್ಮಸಭಾ ನಡೆದಂಗ ನಡೆದಿತ್ತಿಲ್ರಿ. ಬಂದ್ರ ಒಂದು ಪದ್ದಸರಿ ಇನ್ಕ ಹಾಕಿರ್ಲ ಇಂಥವಲ್ ಚಲೋದವು. ಅದ್ ಎದಕ್ಕೆ ಹೇಳ್ತಿದ್ಲಿ, ಹೆಣಕ್ ಹಾಕೋದು ಒಂದ್ ಸಣ್ಣ ಮಾಲಿ ಟವಲ್ ಹಾಕಂಗಿಲ್ಲ, ಹಾಕೊಳ್ಳೋ ಯೋಗ್ಯತೆ ಇಲ್ಲ. ಈ ನಾಡಿನೊಳಗೆ ಹೆಂಗ ಬದುಕಬೇಕಂದ್ರ ಬಸವಣ್ಣನ ಅನುಭವ ಮಂಟಪದಂಗ ಬದುಕಬೇಕು. ಧರ್ಮ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ದೊಡ್ಡವಿಲ್ಲ, ಸಣ್ಣವಿಲ್ಲ, ಸಮಾನತೆಯಿಂದ ಲಕ್ಷದ ಮೇಲೆ 96,000 ಶರಣರು ಬದುಕಿದಂತ ಕನ್ನಡ ನಾಡ ನಂಬುದು. ಹಂಗ ಬದುಕ್ರಿ, ಮೆರೆಸ್ತಾರ. ನಾಳೆ ಸತ್ತಾಗೆ ಸತ್ತು ಬಿಡಪ್ಪ, ಎಷ್ಟು ಮಂದಿ ಗೋಣ ಮುರಿದಿದ್ದ, ಎಷ್ಟು ಮನಿ ಹಾಳು ಮಾಡಿದ್ದ, ಎಷ್ಟು ಮನಿ ಕಣ್ಣೀರ್ ಹಾಕ್ಸಿದ್ದ ಅಂತ ಅನ್ಬಾರ್ದು. ಹೌದಲ್ಲ? 4 ಮಂದಿ ಕಣ್ಣೀರ್ ಹಾಕ್ಸಿದ ಅನ್ನೋಕ್ಕಿಂತ 4 ಮಂದಿ ಕಣ್ಣೀರ್ ಒರೆಸ್ದ, 4 ಮಂದಿ ಒಂದು ತನ್ನ ಹಾಕಿದ, ದೇವಸ್ಥಾನಕ್ಕೆ ದಾನ ಧರ್ಮ ಮಾಡಿದ. ಇಂಥ ಹಿರಿಯರಿಗೆ ಏನ್ ಬೇಕೆಲ್ಲ ಸೇವಾ ಮಾಡಿದ ಅನ್ನುವಂಗ ಬದುಕಬೇಕಾಗಿತ್ತು ನಾವೆಲ್ಲ. ಅದಕ್ಕೆ ಬಸವಣ್ಣ ನೆನೆಸ್ತಾರ, ಅಂಬೇಡ್ಕರ್ ಯಾಕೆ ನೆನೆಸ್ತಾರ? ಈಗ ನಮ್ಮ ಅಧ್ಯಕ್ಷರ ಗರಂ ಆಗಿ ಮಾತಾಡಿದ್ರಲ್ಲ, ಸಂವಿಧಾನದೊಳಗೆ ಒಂದು ವಿಧಿ ಬರ್ತದ, 19 ಕ್ಲಾಸ್ 1 ಕ್ಲಾಸ್ A ಅಂತ ಹೇಳಿ 19ನೇ ವಿಧಿ. ಇಷ್ಟೆಲ್ಲ ಬೇಕಲ್ಲಿ ಕಾರ್ಯಕ್ರಮ ಮಾಡಿ ಸ್ವತಂತ್ರವಾಗಿ ಮಾತನಾಡ್ತಕ್ಕಂಥ ಹಕ್ಕು ಕೊಟ್ಟವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅವ್ರು ಬರದಿರಲಿಲ್ಲ ಅಂದ್ರೆ ಇವ್ರು ಯಾರು ನಾವು ಮಾತಾಡೋದಿದ್ದಿಲ್ಲ. ಈಗ ಮಾತಾಡಕತ್ತಿದ್ರೆ ಕರೆಂಟ್ ತೆಗಿತಾರ, ಅದೊಂದು ಚಲೋ ಆಗೈತಿ. ಈಗ ಕರೆಂಟ್ ತೆಗೆದ್ರು ಸೌಂಡ್ ಬಹಳ ದೊಡ್ಡದೈತಿ. ಹಾ, ನೀವು ಕೊಟ್ಟ ಸೌಂಡ್ ಐತಿ. ಅನ್ಯಾಯ ರೊಕ್ಕ ತಿಂದಿಲ್ಲ, 2 ನಂಬರ್ ಹಣ ಮುಟ್ಟಿಲ್ಲ, ಹೆಣದ ಮ್ಯಾಗಿನ ಅಕ್ಕಿ ಕಾಳು ತಿಂದಿಲ್ಲ. ನಿಮ್ಮಂತವ್ರು ಹಾಕಿದ ಮೃಷ್ಟಾನ್ನ ಭೋಜನ ಇದಕ್ಕೆ ಪ್ರಸಾದ ಆಗೈತಿ. ಇದು ಯಾವತ್ತು ಗಟ್ಟಿನೇ ಇರ್ತೈತೆ. ಸಾಕ್, ಬಹಳ ಸಮಯ ಆಗೈತೆ ಅಧ್ಯಕ್ಷರ, ಹಂಗ ಹೋಗತಿ. ಎಲ್ಲರಿಗೂ ಧನ್ಯವಾದ. 11ನೇ ತಾರೀಕು ತಾವೆಲ್ಲ ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ಅಧಿವೇಶನಕ್ಕೆ ಬರ್ರಿ. ಅಲ್ಲಿ ಕರೆಂಟು, ನೀರು, ಕಬ್ಬು, ಮೆಕ್ಕೆಜೋಳಿಂದ 3,500 ರೂಪಾಯಿ ಬೆಂಬಲ ಬೆಲೆ, ಮತ್ತ ಅತಿ ಶೀಘ್ರದೊಳಗ ಖರೀದಿ ಕೇಂದ್ರ ಚಲೋ ಆಗಬೇಕು ಎಲ್ಲಾ ಬೆಳೆಗಳಿಗೆ.
ಈ ಭಾಗದೊಳಗೆ ಆಲ್ಮಟ್ಟಿ ನೋಡ್ರಿ 519.6 ಇತ್ತದು 524.256 ಎತ್ತರ ಆಗಬೇಕಾಗಿತ್ತು. 10 ವರ್ಷದ ರಾಜಕಾರಣಿಗಳು ಮಾತಾಡ್ತಾರೆ, ₹1 ಕೆಲಸ ಆಗುತ್ತದು. ಇನ್ನೊಂದು ಆ ಭಾಗದೊಳಗೆ ನರಗುಂದೊಳಗೆ ಮಹದಾಯಿ ಬಗ್ಗೆ 13.5 TMC ನೀರಿಗಾಗಿ ಹೋರಾಟ ನಡೆದದ. ಎಲ್ಲವನ್ನ ಕೇಳಬೇಕಾಗ್ಯದ. ಧಾರವಾಡ ಕೈಲಿ ಘಟಪ್ರಭಾದಿಂದ ನೀರು ನಾವು ಯಾರು DK ಶಿವಕುಮಾರ್ ಪಾಪ ಈಗ ಮುಖ್ಯಮಂತ್ರಿ ಗಂತಾಗದ ಅನ್ಬಿಡಿ, ಈಗ 6 ತಿಂಗಳು ಏನ್ ಮಾಡಂಗಿಲ್ಲ ಅಂಜಾನ್ ಬಂದ್ ಮಾಡೋಣ್ರಿ ಅಧ್ಯಕ್ಷರು. ಏನಿಲ್ಲ, ತುಮಕೂರಾಗ ಹಾಡಿದ್ರಲ್ಲ, ತುಮಕೂರ ಪೈಪ್ ಕಟ್ ಮಾಡಿ ನೀರಾವರಿ ಬಂದ್ ಮಾಡಿರಲ್ಲ, ನೀವೆಲ್ಲ ಎಡಕ್ ಬಲ ಕುಲಿಗಳು ಗಟ್ಟಿ ಆಗ್ರಿ, ಎಲ್ಲ ಪೈಪ್ ಮನೆಗೆ ಹೋಗ್ಕೋ. ಈಗ ಎನ್ಕತ್ತಕ ನಂಬದಿತ್ತು ಅಧ್ಯಕ್ಷರು, ನಾವ್ ಏನ್ ಮಾತಾಡ್ತಿದ್ವಿ, 10,000 ಬರೀ 10,000 ಬರೀ 10,000 ಅಲ್ಲ, ಬರೀ ಅಧಿವೇಶನ ಚಾಲು ಮಾಡೋರು ನನ್ನ ಪ್ರಕಾರ 50ರಿಂದ 1 ಲಕ್ಷ ಹಿಂದಿನ ದಿನ ಕೊಡ್ತೈತಿ ನಮಗ್. ನೀವು 10 ಲಕ್ಷ ನಾಕತ್ತಿರಲ್ಲ, 100ಕ್ಕೆ 100 ಸೇರೇ ಸೇರ್ತದ ಅಧಿವೇಶನದಾಗ. 5ರಿಂದ 10 ಲಕ್ಷ ಜನ ಸೇರ್ತದ. ಎಷ್ಟೋ ಜನ ಸ್ವತಃ ಗಾಡಿ ಮಾಡ್ಕೊಂಡ್ ಬರ್ತಾರೆ, ಯಾರಿಗೂ ರೊಕ್ಕ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಅಷ್ಟು ಪ್ರಾಮಾಣಿಕ ರೈತರು ಬಂದಾರ. ಈಗ ಕಬ್ಬು ಬೆಳೆಗಾರ ಸಾಮಾನ್ಯ ಕೂಲಿ ಮಾಡ್ತಕ್ಕಂತ ವ್ಯಕ್ತಿ ಸಹಿತ ನಾನು ಅಧಿವೇಶನಕ್ಕೆ ಬರ್ತೀನಿ ಅಂತ ಹೇಳಕತ್ತಾರ. ಮೊನ್ನೆ ಉಗಾರ ಐನಾಪುರದೊಳಗ 200-300 ಜನ ತಾಯಂದ್ರ ಬರ್ತೀನಿ ಅಂತ ಹೇಳಿದ್ರು. ಇಷ್ಟು ಜಾಗೃತ ಆಗ್ಯದ. ಇದು ನಿಮ್ಮ ಸಲುವಾಗಿ ರೈತ ಸಂಘಟನೆ ಅದ. ಎಷ್ಟೋ ಜನ ಮುಖಂಡ್ರ ಈ ಭಾಗದೊಳಗೆ ಕಿಶನ್ ನಂದಿ ಆಗ್ಬೋದು, ಅಧ್ಯಕ್ಷರಾಗಿರ್ಬೋದು, ಸತ್ಯಪ್ಪಣ್ಣ, ಕುಮಾರ್ ಮರದಿ, ಗೋಪಾಲ್ ಕುಕ್ನೂರ್, ಪ್ರಕಾಶ್ ನಾಯ್ಕ ಅವರು, ಪಾಂಡು ಬೆರಂಗಡಿ ಅವರು, ನಮ್ ಗುರುನಾಥ್ ಹುಕ್ಕೇರಿ ಅವರು, ಕುಮಾರ್ ತಿಗಡಿ ಅವರು, ಇಷ್ಟೆಲ್ಲಾ ಜನ ಮನಿ ಬಿಟ್ಟು 2 ತಿಂಗಳು ಅಡ್ಡಾಡಿ ಗುರ್ಲಾಪುರದೊಳಗೆ 10 ದಿನ ಕುಂತ್ರು ಅಂತೇಳಿ ಸರ್ಕಾರ ಬಾಯ್ತು. ಅಧಿವೇಶನದೊಳಗೆ ನೀವು ಎಲ್ಲರೂ 2-3 ಲಕ್ಷ ಜನ ಆಗಿ ಬರೀ 2 ತಾಸು ನಮ್ ಕೈಯಾಗ ನೀವು ಅವಕಾಶ ಕೊಟ್ರಿ ಅಂತಂದ್ರ ಎಷ್ಟೋ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ ಸಾಧ್ಯದ. 1 ದಿನ ಪೂರ ಬೇಡ, ಬರೀ 2 ತಾಸು ಕೊಟ್ರೆ ಸಾಕು. ಸರ್ಕಾರ ಹೆಂಗ ಭಾಗಿಸ್ಬೇಕಂತ ಹುಲಿಗೆ ಗೊತ್ತದ, ಮಾಡೇ ಮಾಡ್ತದ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪದ ಕರ್ಕೊಂಡ. ದಿವ್ಯತೆಯಾರಿತವರು ಸಂತನೆಂದರೆ ಯಾರು? ದಿವ್ಯತೆಯಾರಿತ ಎಲ್ಲರೂ ಕೈ ಮೇ ಮಾಡಿ, ಬಲಗೈ ಮೇ ಮಾಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಕೊಳವಿ ತಾಯಂದಿರಿಗೆ, ಕೊಳವಿ ರೈತ ತಾಯಂದಿರಿಗೆ, ಕೊಳವಿ ರೈತ ಮಕ್ಕಳಿಗೆ, ಎಲ್ಲ ಮಾಜಿ ಸೈನಿಕರಿಗೆ, ಹಾಲಿ ಸೈನಿಕರಿಗೆ ಜೈ ಜವಾನ್, ಜೈ ಜವಾನ್, ಎಲ್ಲರಿಗೂ ನಮಸ್ಕಾರ.